ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ಟೆಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಮಾಕ್ ಟೆಸ್ಟ್ 3 ನೋಡೋಣ. ಓಕೆ, ಆಲ್ರೆಡಿ ಪ್ರೀವಿಯಸ್ 2 ಮಾಕ್ ಟೆಸ್ಟ್ ನೋಡಿದ್ವಿ. ಟುಡೇ ವಿಲ್ ಗೋ ವಿತ್ ಮಾಕ್ ಟೆಸ್ಟ್ 3. ಓಕೆ ಫ್ರೆಂಡ್ಸ್, ವಿಲ್ ಗೋ ವಿತ್ ಮಾಕ್ ಟೆಸ್ಟ್ 3. ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ನಮ್ಮ ಏಮ್ ಏನಿರುತ್ತೆ 15 to 20 ಮಿನಿಟ್ಸಲ್ಲಿ ವಿ ಹ್ಯಾವ್ ಟು ಕಂಪ್ಲೀಟ್ 15 ಕ್ವಶನ್. ದಿಸ್ ಇಸ್ ಅವರ್ ಟಾರ್ಗೆಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಯುವರ್ ಕಮೆಂಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ ಫಾರ್ ಎನಿ ಚೇಂಜಸ್. ಓಕೆ, ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇನ್ನೂ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಫ್ ಯು ವಾಂಟ್ ಪರ್ಟಿಕ್ಯುಲರ್ ಕ್ವಶನ್ ಯಾವುದೇ ಒಂದು ನಿಮಗೆ ಡೀಟೇಲ್ ಆಗಿ ಬೇಕು ಅನಿಸಿದರೆ. ಓಕೆ, ಬೇಸಿಕ್ಸ್ ಆ್ಯಂಡ್ ಆಲ್ ವಿ ಹ್ಯಾವ್ ಎ ಸಪ್ರೇಟ್ ವೀಡಿಯೋಸ್. ಬೇಸಿಕ್ಸ್ ಬೇಕು ಅಂದರೆ ಸಪ್ರೇಟ್ ವೀಡಿಯೋಸ್ ಬರ್ತಾ ಇದೆ, ಆ ವೀಡಿಯೋಸ್ನ ನೀವು ನೋಡ್ಬೋದು. ಓಕೆ ಓಕೆ, ಲೆಟ್ಸ್ ಸ್ಟಾರ್ಟ್ ನೌ. ಸೊ ದಿಸ್ ಈಸ್ my brief about myself. Okay, you can go through this. Then first question. So first question ಏನು ಕೊಟ್ಟಿದ್ದಾರೆ, this is a simplification. Here ನಮಗೆ ಇದು completely based on a BODMAS rule. Friends, BODMAS rule, multiplication and divisibility rules, the most important for quant and reasoning. ನಿಮಗೆ ಇದು ಯಾವಾಗಲೂ ಕೂಡ ನೀವು ಪರ್ಫೆಕ್ಟ್ ಆಗಿರಬೇಕು ಬೇಸಿಕ್ಸಲ್ಲಿ. ಓಕೆ ನೋಡಿ, ಫಸ್ಟ್ ಏನು ಹೇಳುತ್ತೆ, ಬಾಡ್ಮಾಸಲ್ಲಿ ಬ್ರಾಕೆಟಲ್ಲಿ ಕೂಡ ದೇರ್ ಆರ್ 3 ಟೈಪ್ಸ್ ಆಫ್ ದ ಬ್ರಾಕೆಟ್ಸ್. ಒನ್ ಇಸ್ ದ ಸ್ಮಾಲ್ ಬ್ರಾಕೆಟ್, ನೆಕ್ಸ್ಟ್ ಇಸ್ ದ ಫ್ಲವರ್ ಬ್ರಾಕೆಟ್, ದೆನ್ ಇಸ್ ದ ಸ್ಕ್ವೇರ್ ಬ್ರಾಕೆಟ್ ಅಥವಾ ಬಿಗ್ ಬ್ರಾಕೆಟ್ ಅಂತ ಕರಿತೀವಿ. ಸೊ ಈ ಥರ ಬ್ರಾಕೆಟ್ಸ್ ಕೊಟ್ಟಾಗ ಫಸ್ಟ್ ಪ್ರಿಫರೆನ್ಸ್ ಇದು ಕೊಡಬೇಕು, ನೆಕ್ಸ್ಟ್ ಇದು, ಆಮೇಲೆ ಥರ್ಡ್ ಇಸ್ ದಿಸ್ ಒನ್. ಕೊಟ್ಟಿರ್ತಕ್ಕಂಥ ಇದರಲ್ಲಿ ಇಕ್ವೇಷನಲ್ಲಿ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಡೌನ್. ಫಸ್ಟ್ LHS ಒಂದೇ ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ, ಸೊ ದಟ್ ಆಮೇಲೆ ನೀವು RHS ಕೂಡ ಬರೀಬೋದು. ಓಕೆ, ಈಸ್ ಈಕ್ವಲ್ ಟು ಈ ಕಡೆ ಇರೋದನ್ನ ನಾವು LHS ಅಂತ ಕರಿತೀವಿ, ಈಸ್ ಈಕ್ವಲ್ ಟು ಆ ಕಡೆ ಇರೋದನ್ನ RHS ಅಂತ ಕರಿತೀವಿ, ರೈಟ್ ಸೈಡ್ ಇರೋದನ್ನ. ಓಕೆ, ನಾವು ಫಸ್ಟ್ಗೆ ಏನು ಕೊಟ್ಟಿದ್ದಾರೆ, ಯು ಕ್ಯಾನ್ ಸಾಲ್ವ್ ದಿಸ್ ಒನ್ ಫಸ್ಟ್, ದಿಸ್ ಒನ್. ಓಕೆ, ದಿಸ್ ಇಂಟು ದಿಸ್ ಮಾಡಬೇಕು. ಫಸ್ಟು 2x ಸ್ಕ್ವೇರ್ ಪ್ಲಸ್ 2x ಇಂಟು 3 ದಟ್ ಈಸ್ 6x ಪ್ಲಸ್ 2x ಪ್ಲಸ್ 6. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಫ್ರೆಂಡ್ಸ್. ಓಕೆ, ಪ್ಲಸ್ 8. ಅಗೇನ್ ದಿಸ್ ಈಸ್ 2x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 6 ಪ್ಲಸ್ 8 ಈಸ್ 14. ದಿಸ್ ಪೋರ್ಷನ್ ಈಸ್ ಫಾರ್ LHS. ಗೋ ಟು RHS side, right hand side. So 2 into x is again here 2x square plus 10x plus x plus 5. So right hand side ಅಲ್ಲಿ ಏನಾಯಿತು, 2x square plus 11x, because here see 2x into x, 2x square, 2x into 5, 10x, again here x plus 5. So 11x plus 5. ಈ ಕಡೆ 2x square plus 8x plus 14. So 2x square it will get cancel. ಓಕೆ, ಇಲ್ಲಿ 11x ಇದೆ, ಇಲ್ಲಿ 14 ಇದೆ. ಸೊ 5ನ ಈ ಕಡೆ ಕಳಿಸ್ಕೊಳ್ಳೋಣ, 14 ಮೈನಸ್ 7. ಇಲ್ಲಿ 11x ಇದೆ, 8ನ ಈ ಕಡೆ ತೊಗೊಂಬಂದರೆ ಮೈನಸ್ 8x. ಓಕೆ, ಕ್ಲಿಯರ್? ಸೊ 14 ಮೈನಸ್ 5, 14 ಮೈನಸ್ 5, ಇಲ್ಲಿ 11x ಮೈನಸ್ 8x. 11x ಮೈನಸ್ 8x ಎಷ್ಟಾಗುತ್ತೆ, 3x. ಈ ಕಡೆ 14ಅಲ್ಲಿ 5 ಹೋದರೆ 9. So that x is equals to 9 divided by 3, x is equals to 3. Clear friends? X is equals to 3 is the right answer. This is the one way of solving. This is the one way of solving the question. ಅಥವಾ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ಸಲ್ಲಿ ಏನಿದಾವಲ್ಲ ಇವನ್ನೇ ತೊಗೊಂಡು ನಾವು ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ, ಸೊ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ LHS is equals to RHS. ಅವಾಗೆ ನಮಗೆ ಅದು ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ 2, x ಪ್ಲಸ್ ಇಲ್ಲಿ 2 ಹಾಕಿ, ಇಲ್ಲಿ ಏನಾಗುತ್ತೆ ನೋಡಿ, 2 2 is 4 ಪ್ಲಸ್ 2, ಇದು 6 ಆಯಿತು. ಓಕೆ, ಇಲ್ಲಿ 5, 6 30 ಪ್ಲಸ್ 8 38. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ನೋಡಿ, ಇಲ್ಲಿ ಏನಾಗುತ್ತೆ, 2 2 4 4 ಪ್ಲಸ್ 1 5 7 7 5 is 35. ಹಾಗಾಗಿ 2 is not the right answer. If you take 3 ತಗೊಳ್ಳಿ ನೋಡಿ, ಏನಾಗುತ್ತೆ, 3 2 is 6, 6 plus 2 8. ಇಲ್ಲಿ 3 plus 3 6 into 6
8 6 48 plus 8 56. Again here 3 ಇದೆ, right? So 3 2 6 plus 1 7. Here 3 plus 5 8. So 8 7 8 56. So that is equals to 56. LHS is equals to RHS. ಈ ಥರ ಕೂಡ ಫ್ರೆಂಡ್ಸ್ ನಾವು ಫಾಸ್ಟಾಗಿ ಆಪ್ಷನ್ಸ್ನ ತೊಗೊಂಡು ಕೂಡ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಕ್ಯಾನ್ ಫೈಂಡ್ ದ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇವಾಗ 10 ಕಿಲೋಮೀಟರ್ಸ್ ಅಂತಕ್ಕಂಥದ್ದನ್ನ ನಾವು ಮಿಲಿಮೀಟರ್ಗೆ ಗೆ ಕನ್ವರ್ಟ್ ಮಾಡಬೇಕು, ಎಷ್ಟಾಗುತ್ತೆ ಅಂತ ಹೇಳಿ. ವಿ ಆಲ್ ನೋ ದಟ್ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್, 1 ಮೀಟರ್ ಇಸ್ ಈಕ್ವಲ್ಸ್ ಟು 1000 ಮಿಲಿಮೀಟರ್. ಸೊ ಇಲ್ಲೇನಾಯಿತು, ಈ ಪ್ಲೇಸಲ್ಲಿ 1 ಆಗಿದ್ರೆ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಇಂಟು 1000, ದಟ್ ಈಸ್ ಈಕ್ವಲ್ಸ್ ಟು 10 to the power of 6 ಮಿಲಿಮೀಟರ್. ಬಟ್ ಇಲ್ಲಿ ಏನು ಕೊಟ್ಟಾರೆ, 10 ಕಿಲೋಮೀಟರ್ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ? 10 ಕಿಲೋಮೀಟರ್, ದಟ್ ಈಸ್ 10 ಇಂಟು 10 to the power of 6 millimeter, that is equals to 10 to the power of 7 millimeter, 10 to the power of 7 millimeter. So option C is the right answer. Okay friend, pause video na pause ಮಾಡಿ, then you just write down the answers. Okay, next go to next question. Next question ನೋಡಿ ಏನು ಹೇಳಿದ್ದಾರೆ, a student gets 60 marks and in an examination and fails by 20 marks. If the pass marks is 40%, ನಾವಿಲ್ಲಿ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಪಾಸಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 40%. ಇಲ್ಲಿ ಏನು ಹೇಳ್ತಿದ್ದಾರೆ, 60 ಮಾರ್ಕ್ಸ್ ತೊಗೊಂಡಿದ್ದಾನೆ ಅವ, ಬಟ್ ಆದರೂ ಕೂಡ ಫೇಲ್ಡ್ ಬೈ 20 ಮಾರ್ಕ್ಸ್ ಅಂದರೆ ಏನು, ಇನ್ನೂ 20 ಮಾರ್ಕ್ಸ್ ತೊಗೊಂಡಿದ್ರೆ ಪಾಸ್ ಆಗ್ತಾ ಇದ್ದ. 60 ತೊಗೊಂಡಿದ್ದಾನೆ, ಇನ್ನು 20 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ರೆ ಪಾಸ್ ಆಗ್ತಿದ್ದ. ಟೋಟಲ್ ಎಷ್ಟು ಮಾರ್ಕ್ಸ್ ತೊಗೋಬೇಕಾಯಿತು? 80 ಮಾರ್ಕ್ಸ್. ಸೊ 80 ಮಾರ್ಕ್ಸ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ಲು? 40%, ರೈಟ್? ಪಾಸಿಂಗ್ ಪರ್ಸೆಂಟೇಜ್ ಅಂದರೆ 40% ತೊಗೋಬೇಕು, ಅಥವಾ ಮಾರ್ಕ್ಸ್ ಅಂದರೆ 80 ಮಾರ್ಕ್ಸ್ನ ತೊಗೋಬೇಕು. ನಾವು ವಾಟ್ ಈಸ್ ಆಸ್ಕಿಂಗ್, ದೇ ಆರ್ ಆಸ್ಕಿಂಗ್ ಫಾರ್ ಅ ಟೋಟಲ್ ಮಾರ್ಕ್ಸ್. ಓಕೆ, ಅಂದರೆ 100% ಅಂದರೆ ಎಷ್ಟು ಮಾರ್ಕ್ಸು ಅಂಥೇಳಿ. ಜಸ್ಟ್ ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಯರ್. 80 ಇಂಟು 100 ಡಿವೈಡ್ ಬೈ 40, 41 ಜಾ 42 ಜಾ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 200 ಇಸ್ ದ ರೈಟ್ ಆನ್ಸರ್. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 200. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ಔಟ್ ದ ಮೀನ್ ಆಫ್ 4 and 16 ಇದೆ. ಇದು ಮೀನ್ ಅಂದರೆ ಕನ್ನಡದಲ್ಲಿ ಸರಾಸರಿ ಅಂತ ಏನು ನಾವು ಕರಿತೀವಲ್ಲ, ಆ ಸರಾಸರಿ ಅಲ್ಲ. ಅಂದರೆ ನಾವೇನು ನಂಬರ್ ಆಫ್ ಸಮ್ ಆಫ್ ದ ನಂಬರ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ಸ್ ಏನು ತೊಗೊತೀವಲ್ಲ, ಆ ಸರಾಸರಿ ಅಲ್ಲ. ಇದು ಜಿಯೋಮೆಟ್ರಿಕ್ ಮೀನ್. ಏನಂತ ಕರಿತೀವಿ ಇದನ್ನ? ಜಿಯೋಮೆಟ್ರಿಕ್ ಮೀನ್ ಅಂತ ಹೇಳಿ. ಜಿಯೋಮೆಟ್ರಿಕ್ ಮೀನ್ನ ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ಜಿಯೋಮೆಟ್ರಿಕ್ ಮೀನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ. ಓಕೆ, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಇಲ್ಲಿ ಏನಾಗುತ್ತೆ? ಎ ಈಸ್ 4, ಬಿ ಈಸ್ 16. ಓಕೆ, ಯು ಹ್ಯಾವ್ ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್ ಆಫ್ ದೀಸ್ ಟು. ಸೊ ಸ್ಕ್ವೇರ್ ರೂಟ್ ಆಫ್ ದೀಸ್ ಟು ಅಂದರೆ 4 ಸ್ಕ್ವೇರ್ ರೂಟ್ ಎಷ್ಟು? 2. 16 ಸ್ಕ್ವೇರ್ ರೂಟ್ ಎಷ್ಟು? 4. 4 2 ಜಾ 8. ಸೊ 8 ಈಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. 0.014 ಇಂಟು 0.0064 ಇದೆ. ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಸಿ ಟೋಟಲ್ ಎಷ್ಟು ನಂಬರ್ಸ್ ಆದಮೇಲೆ ಡಾಟ್ ಇದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈ ಕಡೆ 4, ಈ ಕಡೆ 3, ಟೋಟಲು 7 ನಂಬರ್ಸ್ ಆದಮೇಲೆ. ಸಿ ಎಲ್ಲ ಕಡೆ ಆನ್ಸರ್ ಒಂದೇ ಕೊಟ್ಟಿದ್ದಾರೆ, 896 ಇದೆ ಓಕೆ, ಹಾಗಾಗಿ ಇದನ್ನು ನೀವು ಮಲ್ಟಿಪ್ಲೈ ಮಾಡ್ತಾ ಕೂಡಬೇಡಿ, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಓಕೆ, ವಿತಿನ್ ಎ ಸೆಕೆಂಡಲ್ಲಿ ನಮಗೆ ಇದನ್ನ ಆನ್ಸರ್ ನೋಡಬೇಕು. ಎಲ್ಲಿ ನಮಗೆ 7 ಡಿಜಿಟ್ಸ್ ಆದಮೇಲೆ ಡಾಟ್ ಇದೆಯೋ ಅದೇ ನಮಗೆ ರೈಟ್ ಆನ್ಸರ್. ಸೊ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 4 + 3 7. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 6ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಹಿಯರ್ ಏನು ಕೊಟ್ಟಿದ್ದಾರೆ ಇಕ್ವೇಷನಲ್ಲಿ ಅಂತಂದರೆ, ವಾಟ್ ಈಸ್ ದ ಇಕ್ವೇಷನ್ ದೇ ಹ್ಯಾವ್ ಗಿವನ್? x² minus 4x minus 12 is equal to 0. ಓಕೆ, ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಅಗೇನ್ ಕ್ವಾಡ್ರಾಟಿಕ್ ಇಕ್ವೇಷನ್ನ ನಾವು ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಕೊಟ್ಟಿರ್ತಕ್ಕಂತಹ ಕಾನ್ಸ್ಟೆಂಟ್ಗೆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿದರೆ, ಫ್ಯಾಕ್ಟರ್ಸ್ ಅಂದ್ರೇನು? ಅವುಗಳ ಗುಣಕಗಳನ್ನು ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ ಕನ್ನಡದಲ್ಲಿ ಗುಣಕಗಳು ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಅವನ್ನ ಕಂಡುಹಿಡಿಬೇಕು. ಸೊ ಈ ಬಂದಿರತಕ್ಕಂತಹ ಫ್ಯಾಕ್ಟರ್ಸ್ನ ಇಲ್ಲಿ ನಾವು ಹಾಕಿದರೆ, ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾನ್ಸ್ಟೆಂಟ್ ಮುಂದೆ ಏನಾದರೂ ಮೈನಸ್ ಇತ್ತು ಅಂದರೆ
ಇಲ್ಲಿ ಒಂದು ಪ್ಲಸ್ ಬರಬೇಕು, ಇನ್ನೊಂದು ಮೈನಸ್ ಬರಬೇಕು. ಆ ಥರ ನಾವು ಫ್ಯಾಕ್ಟರ್ಸ್ನ ತೊಗೊಳ್ಬೇಕು. ಕ್ಲಿಯರ್? ಇವಾಗ ಸೊ ಹೌ ಯು ಹ್ಯಾವ್ ಟು ಸಾಲ್ವ್ ನಾವು ಇಯರ್? ಸಿ ಎಕ್ಸ್ ಸ್ಕ್ವೇರ್ ಇದನ್ನು ತೊಗೊಂಡ್ರೆ ಕಂಡೀಷನ್ ಹೇಗಿರಬೇಕು? ಮಲ್ಟಿಪ್ಲೈ ಮಾಡಿದರೆ ಇದು ಬರಬೇಕು, ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದರೆ 4 ಬರಬೇಕು. ಬಟ್ ಫಸ್ಟ್ ಫ್ಯಾಕ್ಟರ್ಸ್ ತೊಗೊಂಡ್ರೆ 4 3 12 ಬರುತ್ತೆ, ಬಟ್ ಡಿಫ್ರೆನ್ಸ್ ಅಥವಾ ಅಡಿಷನ್ ತೊಗೊಂಡ್ರೆ 4 ಬರೋಲ್ಲ. ಬಟ್ ಯು ಟೇಕ್ ದಿಸ್ ಸೆಕೆಂಡ್ ಒನ್, ಯು ಟೇಕ್ ದಿಸ್ ಆಸ್ ಅ ಮೈನಸ್, ದಿಸ್ ಇಸ್ ಪ್ಲಸ್, ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಯು ವಿಲ್ ಗೆಟ್ ದಿಸ್ ಆನ್ಸರ್, ರೈಟ್? ಸೊ ಇದನ್ನ ಬರ್ಕೋಬೇಕಾದ್ರೆ ಹೇಗೆ ಬರ್ಕೋಬೋದು ನಾವೀಗ? ಪ್ಲಸ್ 2x ಮೈನಸ್ 6x ಮೈನಸ್ 12 ಈಸ್ ಈಕ್ವಲ್ಸ್ ಟು 0. ಇವೆರಡರಲ್ಲಿ ಯಾವ್ದು ಕಾಮನ್ ಇದೆ? ಎಕ್ಸ್ ಕಾಮನ್ ಇದೆ, ಎಕ್ಸ್ ಪ್ಲಸ್ 2. ಇಲ್ಲಿ ಮೈನಸ್ 6 ಕಾಮನ್ ಇದೆ, ಎಕ್ಸ್ ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ ತೊಗೊಳ್ಳಿ, ಅವಾಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 6 2 12 ಈಸ್ ಈಕ್ವಲ್ಸ್ ಟು 0, ರೈಟ್? ಕ್ಲಿಯರ್? ನಾವು ಒಂದು ಫ್ಯಾಕ್ಟರ್ ಏನಾಯಿತು? ಎಕ್ಸ್ ಪ್ಲಸ್ 2, ಅನದರ್ ಫ್ಯಾಕ್ಟರ್ ಏನಾಯಿತು? ಎಕ್ಸ್ ಮೈನಸ್ 6. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಫ್ರೆಂಡ್ಸ್? ಓಕೆ. ನಾವು ಸಮ್ ಆಫ್ ದ two smaller angles of an obtuse angle triangle. What is obtuse angle triangle ಅಂದರೆ? obtuse angle ಅಂದರೆ ಫಸ್ಟ್ ಏನಂತ ತಿಳ್ಕೊಳ್ಳಿ. obtuse angle ಅಂದರೆ ಎ ಆ್ಯಂಗಲ್ ಮೋರ್ ದೆನ್ 90 ಡಿಗ್ರಿ, ಎ ಆ್ಯಂಗಲ್ ಮೋರ್ ದೆನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ. 90 ಡಿಗ್ರಿಗಿನ್ನ ಜಾಸ್ತಿ ಇರಬೇಕು ಅದು, ಓಕೆ? ಆ್ಯಂಡ್ ಅಟ್ ದ ಸೇಮ್ ಟೈಮ್ 180 ಡಿಗ್ರಿಗಿನ್ನ ಕಡಿಮೆ ಇರಬೇಕು. ಅಂತಹ ಒಂದು ಆ್ಯಂಗಲ್ನ ನಾವೇನಂತ ಕರಿತೀವಿ? ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಟ್ ಈಸ್ ಲೈಕ್ ದಿಸ್, ಓಕೆ? ಇವಾಗ ಅವ್ರು ಏನು ಹೇಳ್ತಾರೆ? ಈ ಎರಡು ಸ್ಮಾಲರ್ ಆ್ಯಂಗಲ್ಸ್ ಏನಿದಾವಲ್ಲ ಅದರದ ಮೊತ್ತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸಮ್ ಅಂದ್ರೇನು? ಅವುಗಳ ಮೊತ್ತ. ಇಲ್ಲಿ ನಮಗೆ ಅಗೇನ್ ಫ್ರೆಂಡ್ಸ್ ಸಮ್ ಆಫ್ ದ ಇನ್ಸೈಡ್ ಆ್ಯಂಗಲ್ಸ್, ಸಮ್ ಆಫ್ ಇನ್ಸೈಡ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ಸ್, ಇನ್ಸೈಡ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಅಂದರೆ ಏನು? ಕನ್ನಡದಲ್ಲಿ ಹೇಳಬೇಕಂದ್ರೆ ಇದನ್ನ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? ವಿ ಆಲ್ ನೋ ಇಟ್ ಈಸ್ 180 ಡಿಗ್ರಿ. ಆಬ್ವಿಯಸ್ಲಿ ಇದು ಮೋರ್ ದೆನ್ 90 ಡಿಗ್ರಿ ಇತ್ತು ಅಂತಂದರೆ, ಓಕೆ, ಸಪೋಸ್ 100 ಡಿಗ್ರಿ ಅಂತ ಇಟ್ಕೊಳ್ಳಿ. ಸೊ ರಿಮೈನಿಂಗ್ ಇವೆರಡು ಸೇರಿಸಿದ್ರೆ ಎಷ್ಟು ಬರುತ್ತೆ? ಎಷ್ಟು ಉಳಿಯುತ್ತೆ ನಮಗೆ? 80, ರೈಟ್? ಸೊ ಅಂದರೆ ಏನು ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ವಿಚ್ ಇಸ್ ದ ರೈಟ್ ಆನ್ಸರ್? ಸೊ ಯಾವುದೇ ಒಂದು ಎರಡು ಆ್ಯಂಗಲ್ನ ಕೂಡಿಸಿದರೆ ಅದು ಯಾವಾಗಲೂ ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ. 80 ಇದೆ, 90ಗಿಂತ ಜಾಸ್ತಿ ಇದ್ದರೆ ಆಟೋಮೆಟಿಕ್ಕಾಗಿ ಅವೆರಡು ಕೂಡಿಸಿದ್ರೆ ಏನಾಗುತ್ತೆ? 90ಗಿಂತ ಕಡಿಮೆ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಓಕೆ? ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಮ್ ಆಫ್ ಟು ಗಿವೆನ್ ಇಕ್ವೇಷನ್ಸ್. ಎರಡು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಇದಿಷ್ಟು ಎಕ್ಸ್ ಅಂದ್ಕೊಳ್ಳಿ, ಇದನ್ನ ವೈ ಅಂದ್ಕೊಳ್ಳಿ. ಸೊ ಎಕ್ಸ್ ಪ್ಲಸ್ ವೈನ ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್ ಫ್ರೆಂಡ್ಸ್, ಅಂಡ್ ಜಸ್ಟ್ ರೈಟ್ ಇಟ್ ಡೌನ್. 2x ಪ್ಲಸ್ 3y ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 2y ಮೈನಸ್ 2. ಜಸ್ಟ್ ಅದನ್ನ ಬರ್ಕೊಂಡ್ರೆ ಆಯಿತು. ಇಲ್ಲಿ 2x ಇದೆ, ಇಲ್ಲಿ ಒಂದು x ಇದೆ, 3x ಪ್ಲಸ್ 3y ಪ್ಲಸ್ 2y 5y. ಇಲ್ಲಿ ಪ್ಲಸ್ 2 ಇದೆ, ಮೈನಸ್ 2 ಇದೆ, ಇಟ್ ವಿಲ್ ಗೆಟ್ ಕ್ಯಾನ್ಸಲ್. ದಿಸ್ ಈಸ್ ದ ರೈಟ್ ಆನ್ಸರ್. 3x ಪ್ಲಸ್ 5y ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಓಕೆ? ನೆಕ್ಸ್ಟ್ ಕ್ವಶನ್, ಇಫ್ ಎ ಫಾದರ್ ಏಜ್ ಈಸ್ 20 ಇಯರ್ಸ್, ಕ್ವಶನ್ ಸರಿಯಾಗಿ ಹೋದ್ರಿ. ಇಲ್ಲಿ ಓಲ್ಡರ್ ದ್ಯಾನ್ ಈಸ್ ಸನ್, ಓಕೆ? ದಿಸ್ ಈಸ್ ಏಜಸ್ ಚಾಪ್ಟರ್ ಮೇಲೆ ಬರುತ್ತೆ, ಓಕೆ? ಏಜಸ್ ಚಾಪ್ಟ್ರಲ್ಲಿ ಈ ಥರದ ಕ್ವಶನ್ಸ್ ಬರುತ್ತೆ. ಆಫ್ಟರ್ 5 ಇಯರ್ಸ್ ಆಫ್ ದ ಏಜ್ ದ ಫಾದರ್ ವಿಲ್ ಬಿ ಟ್ವೈಸ್ ಆಫ್ ಈಸ್ ಸನ್. ಅಂದರೆ 5 ವರ್ಷ ಆದಮೇಲೆ ಅವರ ರೇಷಿಯೋ ಏನಿರುತ್ತೆ? 5 ವರ್ಷ ಆದಮೇಲೆ 2:1 ಬರುತ್ತೆ. ಬಟ್ ಇಲ್ಲಿ ಫಾದರ್ ಏನಿದೆ 20 ಟೈಮ್ಸ್ ಆಫ್ ಈಸ್ ಸನ್ ಅಂದರೆ ಬೇರೆ, ಇಲ್ಲಿ 20 ಟೈಮ್ಸ್ ಅಂದರೆ ಬೇರೆ, 20 ಇಯರ್ಸ್ ಓಲ್ಡರ್ ಅಂದರೆ ಬೇರೆ. 20 ಇಯರ್ಸ್ ಓಲ್ಡರ್ 20 ಟೈಮ್ಸ್ ಅಂದರೆ ಏನು? ಇಲ್ಲಿ ಎಕ್ಸ್ ಇತ್ತು ಅಂತಂದರೆ ಮಗಂದು, ಅಪ್ಪಂದು ಏನಾಗುತ್ತೆ? 20x ಆಗುತ್ತೆ. ಬಟ್ ಇಲ್ಲಿ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಮಗಂದು ಎಕ್ಸ್ ಇತ್ತು ಅಂದರೆ ಅಪ್ಪಂದು ಏನಾಗುತ್ತೆ? ಎಕ್ಸ್ ಪ್ಲಸ್ 20 ಇಯರ್ಸ್ ಆಗುತ್ತೆ. 20 ಇಯರ್ಸ್ ಓಲ್ಡರ್ ದ್ಯಾನ್ ಅಂದರೆ ಮಗನಕ್ಕಿನ್ನ 20 ವರ್ಷ ಜಾಸ್ತಿ ಇದೆ ಅಂತ ಹೇಳಿ. ಇಟ್ ಈಸ್ ನಾಟ್ 20 ಟೈಮ್ಸ್, ಓಕೆ? ನಾವು ಇಲ್ಲಿ 20 ಪ್ಲಸ್ ಎಕ್ಸ್ ಫಾದರ್ದು ಅಟ್ ಪ್ರೆಸೆಂಟ್ ಆಫ್ಟರ್ 5 ಇಯರ್ಸ್, ಓಕೆ? ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ ಎಕ್ಸ್ ಪ್ಲಸ್ 5 ಈ ಥರ ಬರ್ಕೋಬೇಕು ಫ್ರೆಂಡ್ಸ್. ಸೊ ಇದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆ? ಅಗೇನ್ ಸಪೋಸ್ ಸರ್ ಡಿಫ್ರೆನ್ಸ್ ಏನಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ 20 ಟೈಮ್ಸ್ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್
ಇಲ್ಲಿ ಎಕ್ಸ್ನೊಂದು 2 ಇಯರ್ಸ್ ಇತ್ತು ಅಂತ ಇಟ್ಕೊಳ್ಳಿ. 20 ಟೈಮ್ಸ್ ಕೊಟ್ಟರೆ ಅವಾಗ ಏನಾಗುತ್ತೆ, 20 × 2 40 ಇಯರ್ಸ್ ಆಗುತ್ತೆ. ಅದೇ ಬಟ್ 2 ಇಯರ್ಸ್ ಓಲ್ಡರ್ ದೆನ್ ಅಂದರೆ ಏನಾಗುತ್ತೆ, 20 + 2 22 ಇಯರ್ಸ್ ಆಗುತ್ತೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೀವು ಅದನ್ನ ನೆನ್ಪಿಟ್ಕೋಬೇಕು. ನಾವು ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದಿಷ್ಟು ಇಂಟು 1, ಹಾಗಾಗಿ 20 + x + 5 = 2x + 10. ಓಕೆ, ಇಲ್ಲಿ ನೋಡಿ 20ಯಲ್ಲಿ 5 ಹೋದರೆ 20 + 5 25, 2 ಪ್ಲಸ್ ಇದೆ. 2x, ಎಕ್ಸ್ನ ಈ ಕಡೆ ತಗೊಳ್ಳಿ, 2x - x + 10. ಇಲ್ಲೇನು ಎಕ್ಸ್ ಮಾತ್ರ ಉಳಿತು, 10 ಈ ಕಡೆ ಕಳಿಸಿ, 25 - 10. ಸೊ ಎಕ್ಸ್ ಎಷ್ಟು ಬಂತು, 15 ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಈಗ 15 ಬಂತು ಎಕ್ಸ್ ವ್ಯಾಲ್ಯೂ. ಹಾಗಿದ್ರೆ ಫಾದರ್ ಏಜ್ ಎಷ್ಟಿರುತ್ತೆ, ಫಾದರ್ ಏಜ್ ಎಷ್ಟಿರುತ್ತೆ, 20 + 15 ದಟ್ ಈಸ್ = 35. ಓಕೆ, ಸೊ ಫಾದರ್ ಆ್ಯಂಡ್ ಸನ್ ಎಷ್ಟಿದೆ, 35, 15. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ಬೇಸಿಕ್ ಮೆಥಡ್. ದಿಸ್ ಈಸ್ ದ ಬೇಸಿಕ್ ಮೆಥಡ್. ಸರ್ ನಮ್ಗೆ ಏನಾದರೂ ಶಾರ್ಟ್ಕಟ್ ಸಿಗುತ್ತಾ? ಇನ್ ದಿಸ್ ವಿ ಹ್ಯಾವ್ ಎ ಶಾರ್ಟ್ಕಟ್. ಏನು ಶಾರ್ಟ್ಕಟ್? ಯು ಜಸ್ಟ್ ಟೇಕ್ ದ ಆಪ್ಷನ್ಸ್. ಜಸ್ಟ್ ಆಪ್ಷನ್ ನೋಡಿ ಏನಂತ ಹೇಳ್ತಿದ್ದಾರೆ, ತಂದೆಯು ಮಗನಕ್ಕಿನ್ನ ಎಷ್ಟು ವರ್ಷ ಜಾಸ್ತಿ ಇದ್ದಾನೆ, 20 ವರ್ಷ ಜಾಸ್ತಿ ಇದ್ದಾನೆ. ಇಫ್ ಯು ಟೇಕ್ ಹಿಯರ್ ಆಪ್ಷನ್ ಎ ತೊಗೊಳ್ಳಿ. ಇನ್ ಕೇಸ್ ಆಪ್ಷನ್ ಎ ತೊಗೊಂಡ್ರೆ ಇಲ್ಲಿ 10 ಇಯರ್ಸ್ ಇದೆ, 10ಗೆ 20 ಆ್ಯಡ್ ಮಾಡಿದರೆ ಎಷ್ಟಾಗಬೇಕಿತ್ತು, ಇದು 30 ಆ್ಯಡ್ ಮಾಡಬೇಕಿತ್ತು, ಹಾಗಾಗಿ ಇದು ತಪ್ಪು. 15 ಇದೆ, 15ಗೆ 20 ಆ್ಯಡ್ ಮಾಡಿದರೆ ಎಷ್ಟಾಗಬೇಕು, 35, ಹಾಗಾಗಿ ಇದು ಕೂಡ ತಪ್ಪು. 17 ಇದೆ, 17ಕ್ಕೆ ನೀವು 20ನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 20ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 37, ಹಾಗಾಗಿ ಇಲ್ಲಿ 35 ಇದೆ, ಇದು ಕೂಡ ತಪ್ಪು. ಇಲ್ಲಿ 15 ಇದೆ, 15ಗೆ 20ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 35. ಡೈರೆಕ್ಟಾಗಿ ಅಲ್ಲಿ ಕ್ವಶನ್ ಓದಿದ ತಕ್ಷಣ ಇಲ್ಲಿ ಆಪ್ಷನ್ ನೋಡಿ, ವಿತಿನ್ 2 ಸೆಕೆಂಡ್ಸಲ್ಲಿ ವಿ ಕ್ಯಾನ್ ಮಾರ್ಕ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್. ದ ರೇಷಿಯೋ ಆಫ್ ದ ಏಜಸ್ ಆಫ್ ಅಜಯ್ ಆ್ಯಂಡ್ ವಿಜಯ್, ಇಟ್ ಈಸ್ ಇನ್ ಅ ರೇಷಿಯೋ ಆಫ್ 3:4 ಅಲ್ಲಿದೆ. ಆಫ್ಟರ್ 5 ಇಯರ್ಸ್ ದ ನ್ಯೂ ಏಜ್, ಸೊ ಇಲ್ಲಿ 3x 4x ಇದೆ. ಆಫ್ಟರ್ 5 ಇಯರ್ಸ್ ಆಫ್ ಏಜ್, ಅದು ಹೊಸ ರೇಷಿಯೋ ಏನಾಗುತ್ತೆ, ದ ರೇಷಿಯೋ ವಿಲ್ ಬಿ 4:5. ಹಾಗಿದ್ರೆ ಪ್ರೆಸೆಂಟ್ ಏಜ್ ಆಫ್ ವಿಜಯ್ದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ರೆಸೆಂಟ್ ಏಜ್ ಆಫ್ ವಿಜಯ್ದು ನೋಡಬೇಕು. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಕ್ಸ್ ವ್ಯಾಲ್ಯೂ. ಅಗೇನ್ ಇಯರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ನೋಡಿ, ಇಫ್ ಯು ಡೂ ದ ಕ್ರಾಸ್ ಮಲ್ಟಿಪ್ಲೇಷನ್, 5 × 3 15x + 25, ಇಲ್ಲಿ 16x + 20. ಓಕೆ, ಸೊ ಎಕ್ಸ್ನ ಈ ಕಡೆ ಕಳಿಸಿ, 20ನ ಈ ಕಡೆ ತಗೊಳ್ಳಿ. ಕ್ಲಿಯರ್? 25 - 20 16x - 15x. ಇದರಲ್ಲಿ ಇಲ್ಲಿ 5 ಉಳಿತು, 16ನಲ್ಲಿ 15 ಹೋದರೆ ದೇರ್ ಇಸ್ ಎ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, ಎಕ್ಸ್ ಈಸ್ = 5 ಬಂತು. ಈಗ ನಮ್ಗೆ ಯಾರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಿಜಯ್ ಏಜ್. ವಿಜಯ್ ಏಜ್ ಅಂದರೆ ಎಷ್ಟಿದೆ, 4x. ಸೊ 4x, 4 × x ವ್ಯಾಲ್ಯೂ ಎಷ್ಟಿದೆ, 5, ದಟ್ ಈಸ್ 20 ಇಯರ್ಸ್. 20 ಇಯರ್ಸ್ ಈಸ್ ದ ಏಜ್ ಆಫ್ ಯಾರ್ದಿದು, ವಿಜಯ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಗಿವನ್, ಎಕ್ಸ್ಪ್ರೆಷನ್ ನೋಡಿ ಏನು ಕೊಟ್ಟಾರೆ, 0.09 / (0.0004) ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಹೇಗೆ ಬರ್ಕೋಬೋದು, 9 / 100, ದಿಸ್ ಈಸ್ ದ ಸ್ಕ್ವೇರ್ ರೂಟ್, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, now square root of 4 divided by 4 zeros. How many zeros? 4 zeros. ಇವಾಗ 3 9ಗೆ ಸ್ಕ್ವೇರ್ ರೂಟು 10 ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟು ಬರುತ್ತೆ, 100 ಸ್ಕ್ವೇರ್ ರೂಟ್ 10. ಇನ್ ಡಿನಾಮಿನೇಟ್ರಲ್ಲಿ ನೋಡಿ, 4ಗೆ 2, 10,000 ಇದೆ, ಅದ್ರದ್ದು ಎಷ್ಟು ಬರುತ್ತೆ, 100. ನಾವು ಇದನ್ನ ಸಿಂಪ್ಲಿಫಿಕೇಶನ್ ಫಾರ್ಮುಲಾ ಹೆಂಗೆ ಬರ್ಬೋದು, ಸಿಂಪ್ಲಿಫೈಡ್ ಫಾರ್ಮಲ್ಲಿ 0.3 divided by 0.02. So option A is the right answer. Clear friends? Next question. Complete the series. Okay, ಒಂದು ಸೀರೀಸ್ ಕೊಟ್ಟಿದ್ದಾರೆ, ನಾವು ಇದನ್ನ ಕಂಪ್ಲೀಟ್ ಮಾಡಬೇಕು. ದಿಸ್ ಇಸ್ ಬೇಸ್ಡ್ ಆನ್ ಅಗೇನ್ ನಂಬರ್ ಸೀರೀಸ್. ಫ್ರೆಂಡ್ಸ್, ನಂಬರ್ ಸೀರೀಸ್ ಚಾಪ್ಟ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕ್ವಶನ್ಸಲ್ಲಿ ನಮಗೆ ವಿ ಆರ್ ಕವರಿಂಗ್ ಆಲ್ಮೋಸ್ಟ್ 10 to 12 ಚಾಪ್ಟರ್ಸ್ ನಾವು ಇದರಲ್ಲಿ ಕವರ್ ಆಗ್ತಾ ಇದ್ದಾವೆ. ಪ್ರತಿಯೊಂದು ಚಾಪ್ಟ್ರಲ್ಲೂ ಬೇರೆ ಬೇರೆ ಕ್ವಶನ್ಸ್ ಬರ್ತಾ ಇದೆ. ಸೊ ಇಫ್ ಯು ಫಾಲೋ ಅಪ್ ದ ಮಾಕ್ ಟೆಸ್ಟ್ ಸೀರೀಸ್,
ಸೊ ನೀವೆಲ್ಲ ಚಾಪ್ಟರ್ಸ್ನು ನೀವು ಟಚ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಈ ಸೀರೀಸ್ ನೋಡಿ, ಸಮ್ವೇರ್ ವಿ ಆರ್ ಗೆಟಿಂಗ್ ದ ಕ್ಯೂಬ್ಸ್, ರೈಟ್. ಇದೇನು 2 ಕ್ಯೂಬ್, ದಿಸ್ ಈಸ್ 3 ಕ್ಯೂಬ್, ದಿಸ್ ಈಸ್ 4 ಕ್ಯೂಬ್, 5 ಕ್ಯೂಬ್, 6 ಕ್ಯೂಬ್, 7 ಕ್ಯೂಬ್. ಸೊ ಈ ಸೀರೀಸಲ್ಲಿ ನೆಕ್ಸ್ಟ್ ಬರಬೇಕಾಗಿರೋದೇನು 8 ಕ್ಯೂಬ್. ಸೊ 8 ಕ್ಯೂಬ್ ನಿಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ಮಾಕ್ ಟೆಸ್ಟಲ್ಲಿ ಕೂಡ ಹೇಳಿದ್ದೀನಿ. ನೀವು ಮೆಂಟಲ್ ಎಬಿಲಿಟಿ ಮಾಡಬೇಕಾದ್ರೆ ಅಪ್ ಟು 25 ಸ್ಕ್ವೇರ್ಸ್ ಗೊತ್ತಿರಬೇಕು, ಅಪ್ ಟು 10 ಅಟ್ಲೀಸ್ಟ್ ನಿಮಗೆ ಕ್ಯೂಬ್ಸ್ ಗೊತ್ತಿರಬೇಕು. ಸೊ ದಟ್ ಯು ವಿಲ್ ಡೂ ದ ಅಟ್ ಅ ಫಾಸ್ಟರ್ ರೇಟ್. ಓಕೆ, ಸೊ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ವಿಲ್ ಸಿ ದಿಸ್ ಆನ್ಸರ್ ಈಸ್ 512 ಹೇಗೆ ಬರುತ್ತೆ ಅಂತ ನೋಡಿ. 8 ಕ್ಯೂಬ್ ಅಂದರೆ ಏನು, 8 ಇಂಟು 8 ಇಂಟು 8, 8 8 ಜಾ 64 ಇಂಟು 8, 8 4 ಜಾ 32, 8 6 ಜಾ 48, 48 ಪ್ಲಸ್ 3 is 512. ಸೊ 512 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಇದನ್ನು ಏನಂತಾರೆ ಅಂತ ಹೇಳಿ ಕೇಳಿದರೆ, ದಿಸ್ ಆನ್ಸರ್ ಈಸ್ ಫಾರ್ ದಿಸ್ ಈಸ್ ಅಸೋಸಿಯೇಟಿವ್ ಲಾ. ಓಕೆ, ಈ ಥರನಾದ ಎಕ್ಸ್ಪ್ರೆಷನ್ಸ್ನ ಏನು ಕರೀತಾರೆ ಅಂತಕ್ಕಂಥದ್ದನ್ನು ನಾನು ಬ್ರೀಫಾಗಿ ಒಂದು ವಿಡಿಯೋ ಮಾಡಿ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಫ್ ಯು ವಾಂಟ್ ಆ್ಯಂಡ್. ಓಕೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನನಗೆ. ನೆಕ್ಸ್ಟ್, ಸ್ಕ್ವೇರ್ ಆಫ್ ಎ ನಂಬರ್ ಕೆನಾಟ್ ಹ್ಯಾವ್ ಡಿಜಿಟ್ ಅಂದರೆ ಏನು, ಯಾವುದೇ ಒಂದು ಸಂಖ್ಯೆಯನ್ನು ನೀವು ಸ್ಕ್ವೇರ್ ಮಾಡಿದರೆ, ಸ್ಕ್ವೇರ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ 2 ಸ್ಕ್ವೇರ್ ಅಂದರೆ ಏನು, ಕೊಟ್ಟಿರ್ತಕ್ಕಂಥ ಸಂಖ್ಯೆನ ನಾವು 2 ಸಲ ಗುಣಿಸ್ಬೇಕು, ರೈಟ್, ಮಲ್ಟಿಪ್ಲೈ ಮಾಡ್ತೀವಿ 2 ಟೈಮ್ಸ್. ಇದನ್ನು ಈ ಥರ ನಾವು ಮಲ್ಟಿಪ್ಲೈ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಯಾವುದು ಬರಲ್ಲ ಅಂತ ಕೇಳಿದರೆ, ಆಲ್ಮೋಸ್ಟ್ ಫ್ರೆಂಡ್ಸ್ ನೀವು ನೋಡಿದ ತಕ್ಷಣ ಹೇಳ್ಬೋದು 3 ವಿ ವಿಲ್ ನೆವರ್ ಗೆಟ್ 3 ಅಂತ ಯಾವಾಗಲೂ ಬರಲ್ಲ. ಹೇಗೆ ಸರ್ ಅಂದರೆ, ಸಪೋಸ್ ಇಫ್ ಯು ಟೇಕ್ 1 ಸ್ಕ್ವೇರ್ 1 ಬರುತ್ತೆ, 2 ಸ್ಕ್ವೇರ್ ತೊಗೊಳ್ಳಿ 4 ಬರುತ್ತೆ, 3 ಸ್ಕ್ವೇರ್ ತೊಗೊಳ್ಳಿ 9 ಬರುತ್ತೆ, 4 ಸ್ಕ್ವೇರ್ ತೊಗೊಳ್ಳಿ 16 ಬರುತ್ತೆ, 5 ಸ್ಕ್ವೇರ್ ತೊಗೊಳ್ಳಿ, ಓಕೆ, ಇದನ್ನ ಸ್ಕ್ವೇರ್ ಮಾಡಿ 25 ಬರುತ್ತೆ. ಅಗೇನ್ 6 ಸ್ಕ್ವೇರ್ ಮಾಡಿ 36, ಇಟ್ ವಿಲ್ ರಿಪೀಟ್. ಅಗೇನ್ 7 ಸ್ಕ್ವೇರ್ ಮಾಡಿ, ಇದು ಅಗೇನ್ ಈ ಸೀರೀಸ್ ಇಲ್ಲಿ ನಿಮಗೆ ರಿಪೀಟ್ ಆಗುತ್ತೆ. 8 ಸ್ಕ್ವೇರ್ ತೊಗೊಳ್ಳಿ 64, 9 ಸ್ಕ್ವೇರ್ ತೊಗೊಳ್ಳಿ 81. ಅಂದರೆ ನಾವು ಯಾವುದೇ ಒಂದು ಸ್ಕ್ವೇರ್ ಮಾಡಿದರೆ ಏನೇನು ಬರ್ತಾ ಇದೆ ನೋಡಿ, 14965, ರೈಟ್, 14965 ರಿಪೀಟ್ ಆಗ್ತಕ್ಕಂತಹ ನಂಬರು. ಇದರಲ್ಲಿ 3 ಅಂತಕ್ಕಂಥದ್ದು ನಮಗೆ ಇಲ್ಲಿ ರಿಪೀಟ್ ಆಗಲ್ಲ. ದಟ್ಸ್ ವೈ ಇಟ್ ಈಸ್ ನಾಟ್ ಎಂಡಿಂಗ್ ವಿತ್, ಅಂದರೆ ಬಿಡಿ ಸ್ಥಾನದಲ್ಲಿ ಎಲ್ಲೂ ಕೂಡ ನಮಗೆ 3 ಬರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. 9 persons finish a work in 25 days. If 15 persons do the same work, in how many days they will complete the work? ಅಂದರೆ 9 ಮೆಂಬರ್ಸು 25 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು 15 ಮೆಂಬರ್ಸ್ ಮಾಡಿದರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಅಂದರೆ ನಂಬರ್ ಆಫ್ ಡೇಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕ್ವಶನಲ್ಲಿ ಗೊತ್ತಾಗ್ಬಿಡಬೇಕು. ಆಪ್ಷನ್ಸ್ ನೋಡಿದ ತಕ್ಷಣ ಈ 25ಕ್ಕಿಂತ ನಮಗೆ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಏನಿದೆ, ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಇನ್ಕ್ರೀಸ್ ಆದರೆ ನಂಬರ್ ಆಫ್ ಡೇಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ 9 ಇಂಟು 25 ಡಿವೈಡೆಡ್ ಬೈ 15. 5 3s 5 5s 3 1s 3 3s 5 3s 15, 5 3s 15. ಸೊ 15 ಡೇಸಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ದಿಸ್ ಕಂಪ್ಲೀಟ್ಸ್ ದ ಮಾಕ್ ಟೆಸ್ಟ್ 3. ರಿಮೈನಿಂಗ್ ಮಾಕ್ ಟೆಸ್ಟ್ 4 will continue in the next class. Okay, if you have any doubts, please feel free to comment in the comment box, so that ನೀವು comment box ಅಲ್ಲಿ ನನಗೆ ಫೀಡ್ಬ್ಯಾಕ್ ಕೊಟ್ಟರೆ, so that I'll come to know what exactly ನಿಮಗೆ ಎಲ್ಲಿ ಯಾವ ಕ್ವಶನಲ್ಲಿ ಏನೇ ಡೌಟ್ ಇದ್ದರೂ ಕೂಡ ನಾನು ಅದನ್ನ ಮತ್ತೆ ರಿಪೀಟ್ ಮಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.